ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಿಮಗೆ ಸಿಂಪಲಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಸಿಂಪಲ್ ಉಪ್ಪಿಟ್ಟಿದು, ಒಂದು 10 ನಿಮಿಷದಲ್ಲಿ ಆಗುವಂಥ ಉಪ್ಪಿಟ್ಟು. ಆಮೇಲೆ ಇದಕ್ಕೆ ತರಕಾರಿ ಗಿರ್ಕಾರಿ ಏನೂ ಹಾಕಲ್ಲ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಪ್ಯಾನ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಾ ಇದೆ. ಯಾವುದೋ ತಲೆಯಲ್ಲಿ ಸಾಸಿವೆ ಹಾಕಿಬಿಟ್ಟೆ. ಇಲ್ಲ, ಆಯಿಲ್ ಬಿಸಿ ಆಗ್ತಾಯಿದೆ. ಸಾಸಿವೆ ಪಟ ಅಂದ ತಕ್ಷಣ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಈಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇಷ್ಟು ಉದ್ದಿನಬೇಳೆ ಸಾಕು. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ನೋಡಿ, ಉದ್ದಿನಬೇಳೆ ಇಷ್ಟು ಸಾಕು. ನೋಡಿ, ಹಾಗೆಯೇ ಕಡಲೆಬೇಳೆ ಹಾಕ್ಕೊಳ್ತೀನಿ. ಆಯಿಲ್ ಆಯಿತು, ಸಾಸಿವೆ ಆಯಿತು, ಉದ್ದಿನಬೇಳೆ ಆಯಿತು, ಕಡಲೆಬೇಳೆ ಆಯಿತು. ಈಗ ಕರಿಬೇವು ಹಾಕ್ತೀನಿ. ನೋಡಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗೆಯೇ ರವೆ ಹಾಕ್ತೀನಿ. ಈಗ ಎಲ್ಲ ಕಟ್ಟೋಗ್ಬಿಡತ್ತೆ. ನೋಡಿ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ಅಂದಾಜಲ್ಲಿ ರವೆ ಹಾಕೋದು. ನಾನು ಮಾಪು ಮಾಡಲ್ಲ, ನಾನು ಕಣ್ಣು ಅಳ್ತೇನೆ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ತೀನಿ. ಹಾಗೆಯೇ ನಾನು ಕೆಟಲಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಬಿಡ್ತೀನಿ. ಈಗ ಸರಿ ಹೋಗುತ್ತೆ. ನೀರನ್ನು ಬಿಸಿ ಮಾಡ್ಕೋಬೇಕು. ಇದಕ್ಕೆ ಉಪ್ಪು, ಸಕ್ಕರೆ, ನಾನೊಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಚಿಕ್ಕ ಮಕ್ಕಳಿದ್ದಾರಲ್ವ, ಸೊ ಮಕ್ಕಳಿಗೆ ಸ್ವಲ್ಪ ಸಕ್ಕರೆ ಹಾಕಿದರೆ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ತಿಂತಾರೆ. ಟೇಸ್ಟ್ ಆಗಿದೆ ಅಂತ ತಿಂತಾರೆ. ಇಲ್ಲಾಂದರೆ ಸ್ವಲ್ಪ ಸಕ್ಕರೆ ಇಲ್ಲ ಅಂದರೆ ತಿನ್ನೋಕ್ಕೆ ಬೇಜಾರು ಮಾಡ್ಕೊಳ್ತಾರೆ. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ಹಾಗೆಯೇ ಸಕ್ಕರೆ ಹಾಕ್ಬಿಡ್ತೀನಿ ಈಗಲೇ. ಆಮೇಲೆ ಉಪ್ಪು ನೋಡ್ಕೋಬೇಕು ಕರೆಕ್ಟಾಗಿದೆಯೋ ಇಲ್ಲ ಅಂತ. ಸಕ್ಕರೆ ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತೀನಿ ನಾನು. 2 ಅಥವಾ 3 ಹಾಕ್ತೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ತುಪ್ಪ, ಆಯಿಲ್ 2 ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದ ತಕ್ಷಣ ಸಾಸಿವೆ ಪಟ ಅಂದ ತಕ್ಷಣ ಕಡಲೆಬೇಳೆ, ಉದ್ದಿನಬೇಳೆ, ಅದಾದ ನಂತರ ರವೆ ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಂಡೆ. ಕರಿಬೇವು ಆದ ನಂತರ ರವೆ ಹಾಕ್ಕೊಂಡಿದ್ದೀನಿ. ರವಾನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಉಪ್ಪು, ಸಕ್ಕರೆ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಇನ್ನೂ ಹುರ್ಕೋಬೇಕಿದು. ಇನ್ನೂ ಆಗಿಲ್ಲ. ಇನ್ನು ಸ್ವಲ್ಪ ಗೋಲ್ಡನ್ ಕಲರ್ ಒಳ್ಳೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗುತ್ತೆ ರವೆ ಹುರಿತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ರವೆ ಹುರಿದಿದೆ. ಇಷ್ಟು ಸಾಕು. ಸ್ಮೆಲ್ ಬರ್ತಾಯಿದೆ, ಒಳ್ಳೆ ಸ್ಮೆಲ್ ಬರ್ತಾಯಿದೆ, ಪರಿಮಳ ಬರ್ತಾಯಿದೆ. ಸೊ ನಾನೀಗ ನೀರು ಹಾಕ್ತೀನಿ. ನಾನು ಕೆಟ್ಲಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ನೀರನ್ನು. ಇನ್ನೂ ಒಂದು ಸ್ವಲ್ಪ ಹಾಕಬೇಕು, ಸಾಕಾಗಲ್ಲ ನೀರು. ನೋಡಿ, ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಸಾಕಾಗಲ್ಲ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿಯಾಗಿದೆ.
ಸಾದಾ ಉಪ್ಪಿಟ್ಟು ರೆಡಿ ಆಗಿದೆ. ಕಾಯಿ ತುರಿ ಹಾಕಿದ್ದೀನಿ ನೋಡಿ. ಉಪ್ಪಿಟ್ಟು ಉದುರು ಉದುರಾಗಿ ನೋಡಿ ಫ್ರೆಂಡ್ಸ್, ಉದುರಾದಂತಹ ಉಪ್ಪಿಟ್ಟು ರೆಡಿ ನೋಡಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಉಪ್ಪು ಕಡಿಮೆ ಇತ್ತು. ಸ್ವಲ್ಪ ಆರಿದ ನಂತರ ಕರೆಕ್ಟಾಗಿ ಆಗುತ್ತೆ. ಟೇಸ್ಟ್ ಮಾಡ್ತೀಯ ರುಚಿನ? ನೋಡಿ ಉಪ್ಪು ಸರಿಯಾಗಿ ಇದೆಯಂದು. ಸರಿಯಾಗಿದೆಯಾ? ಚೆನ್ನಾಗಿದೆಯಾ? ಇಲ್ಲ ಉಪ್ಪು ಹಾಕ್ಬೇಕಾ? ಸರಿ ಇದೆಯಲ್ಲ? ಹಾಂ, ಒಂದು ನಿಮಿಷ ಗಟ್ಟಿ ಮಾಡೋಣ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ. ಈಗ ಆರಿದ ನಂತರ ಉದುರುದ್ರಾಗಿ ಆಗುತ್ತೆ. ಬಿಸಿ ಬಿಸಿ ಆದಂತಹ ಉಪ್ಪಿಟ್ಟು ರೆಡಿ. ಪ್ಲೇನ್ ಉಪ್ಪಿಟ್ಟು ರೆಡಿ, ಸಾದಾ ಉಪ್ಪಿಟ್ಟು ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.